ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮಸಾಲೆ ಪುರಿನ ಹೆಂಗೆ ಮಾಡೋದು ತೋರಿಸ್ತಾ ಇದ್ದೆ. ಮಸಾಲೆ ಪುರಿ ಮಾಡೋದ್ರಲ್ಲಿ ಎಂಥ ವಿಶೇಷ ಇಲ್ಲ, ಅದನ್ನು ನಾ ಮಾಡೋದು ಹೆಂಗೆ ಹೇಳೋದು ನಿಂಗೆ ಸ್ವತಃ ಶೇರ್ ಮಾಡ್ಕೊತಾ ಇದ್ದೆ. ಇದು ನೋಡಿ ಪುರಿ, ಇದು ರೆಡಿ ಪುರಿನೇ ಇರ್ತಲ್ಲಿ, ಅದ್ರನ್ನೇ ತಗೊಬಂದು ಮನೆ ಎಣ್ಣೆಲ್ಲೇ ಕರ್ಕತ್ತೀಯ ತೆಂಗಿನ ಎಣ್ಣೆಯಲ್ಲಿ. ಅಂದರೆ ಪುರಿ ಕರ್ದಿದ್ದೆ ತಂದ್ಕೊಂಡ್ರೆ ಅವು ಯಾವ್ಯಾವ್ದಾದ್ರು ಎಣ್ಣೆಲಿ ಕರ್ದು ಬಿಡ್ತೀವಲ್ಲಿ, ಹಾಗಾಗಿ ಅದಷ್ಟು ಇಷ್ಟ ಆಗ್ತಿಲ್ಲ ನಂಗಕ್ಕೆ. ಹಿಂಗಿದು ರೆಡಿ ಪುರಿ ತಂದ್ಕತ್ತಿ. ಇದು ಆ್ಯಕ್ಚುಲಿ ಪಾನಿಪುರಿ ಮಾಡೋ ಪುರಿ. ಇದು ನಂಗೆ ಇದನ್ನೇ ತಂದ್ಕತ್ತಿ ಸ್ವಲ್ಪ ಗಟ್ಟಿ ಆಗ್ತಾಳೆ ಅಂತಕ್ಕೆಂದ್ರೆ ಮಸಾಲೆ ಪುರಿಲಿ ನಾವು ಸಾಂಬಾರು ಹಾಕ್ಕೊಂಬತ್ತಿ ಬಿಸಿ ಬಿಸಿದು, ಅದು ಸ್ವಲ್ಪ ಮೆತ್ತಗಾಗ್ಬಿಡುತ್ತಲ್ಲಿ ಪುರಿ, ಅಷ್ಟು ಚಲೋ ಆಗ್ತಿಲ್ಲ. ಹಾಗಾಗಿ ಈಗ ಮಸಾಲೆ ಪುರಿನ ನಾ ಹೆಂಗೆ ಮಾಡ್ತೀವಿ ತೋರಿಸ್ತಾ ಇದ್ದೀರಿ. ರಾಶಿ ಜನ ಮಾಡ್ತಾ ಅದು ಎಲ್ಲರಿಗೂ ಗೊತ್ತಿದ್ದು, ಇದು ಎಂಥ ಸ್ಪೆಷಲಾಗಿ ತೋರಿಸ್ತು ತಿಳ್ಕೊರಡಿ. ಇದರೊಳಗೆ ಒಂದು ಪಾನಿ ತೋರಿಸ್ತೀನಿ ನಾನು. ಅದು ಅಂದ್ರೆ ಎಲ್ಲದಕ್ಕೂ ಬರ್ತು. ಅಂದ್ರೆ ನಾವು ಸೊಕ್ಕಾಗಿ ನಾರ್ಮಲಿ ಮನೆಯಲ್ಲಿ ಮಾಡಕ್ಕಾರೆ ಪಲ್ಯ ಗಿಲ್ಯ ಅದಕ್ಕೂ ನಾವು ಯೂಸ್ ಮಾಡ್ಲಕ್ಕು, ಅಥವಾ ನಾವು ಅವಲಕ್ಕಿ ಇವಲಕ್ಕಿ ಸಂಜೆ ಹಸ್ರಿಗೆ ಮಾಡ್ಕೊಂಡಿರ್ತೀವಲ್ಲಿ ಅದಕ್ಕೂ ಯೂಸ್ ಮಾಡ್ಲಕ್ಕು. ನಾನು ಹಿಂದೆ ಒಂದು ಅವಲಕ್ಕಿ ಗ್ರೀನ್ ಅವಲಕ್ಕಿ ಮಾಡಿದ ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಅದರೊಳಗೂ ತೋರಿಸಿದ್ದೆ ಆ ಪಾನೀಯ. ನೆಕ್ಸ್ಟ್ ಇನ್ನೊಂದು ಸರಿ ಅದು ಮಾಡೋದು ಹೆಂಗೆ ತೋರಿಸ್ತಿ ಹೇಳಿ. ಅದನ್ನು ಗಾಂಧಾರಿ ಮೆಣಸಿಂದ ಮಾಡ್ತೀನಿ ನಾನು. ನಿಂಗಕ್ಕೆ ಈ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಷ್ಟರವರೆಗೂ ಸಬ್ಸ್ಕ್ರೈಬ್ ಆದವಕ್ಕೆಲ್ಲ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇದ್ದಿ. ಹಾಗೆ ಇನ್ನು ಮುಂದೆ ನಂಗೆ ಹೀಗೆ ಸಪೋರ್ಟ್ ಮಾಡಿ. ಹಳ್ಳಿ ಹೆಣ್ಮಕ್ಳು ಮುಂದೆ ಬಪ್ಪಲೆ ನಿಂಗಳಂತವು ಸಪೋರ್ಟ್ ಮಾಡೋದ್ರಿಂದನೇ ಆಗಿರ್ತು. ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ ಹೇಳಿ ಕೇಳ್ಕೊತಾ ಇದ್ದಿ. ಈಗ ಪುರಿ ಕರೆದಿಟ್ಟಿದ್ದು, ಹಪ್ಪಳ ಕರೆದಿಟ್ಟಿದ್ದು ಎಲ್ಲ ತೋರಿಸಿದ್ದೆ. ನಾ ಹಿಂದಿನ ವಿಡಿಯೋದಲ್ಲೂ ತೋರಿಸಿದ್ದಿ. ಅದರದ್ದೇ ಒಂದು ಚೂರು ತುಣುಕನ್ನು ನಾನು ಹಿಂಗೆ ಕಿಲ್ಲಿ ತೋರಿಸ್ತಾ ಇದ್ದೆ. ಈಗ ಪುರಿನೆಲ್ಲ ಕರೆದು ಒಂದು ಕರಡಿಗೆ ನಾವು ಹಾಕಿಟ್ಕೊಂಡ್ರೆ ಪುರಿ ಮತ್ತು ಶೇವು ನಾವು ಮಾಡ್ಕೊತೀವಿ ಮನೆಯಲ್ಲಯ್ಯ. ಅದನ್ನು ಹಿಂದೆ ಹೆಂಗೆ ಹೇಳಿ ಅಪ್ಲೋಡ್ ಮಾಡಿದ್ದೆ ಆ ವಿಡಿಯೋನ. ಒಂದು ಸರಿ ಆ ವಿಡಿಯೋ ನೋಡ್ಕೊಂಡು ಬನ್ನಿ, ಈ ವಿಡಿಯೋ ನೋಡೋದಕ್ಕಿಂತ ಮೊದಲು. ಹಾಗೆಯ ಹಂಗೆ ನಾವು ಶೇವ್ ಪುರಿ ಎರಡು ರೆಡಿ ಇಟ್ಕೊಂಡ್ರೆ ಸಾಂಬಾರು ಎಷ್ಟೊತ್ತಿಗೂ ಮಾಡ್ಕೊಳ್ಳಕ್ಕು. ಹಂಗೆ ಮಾಡ್ಕೊಂಡು ನಮ್ಗೆ ಯಾವಾಗ ಬೇಕಾದ್ರೂ ತಿನ್ಲಕ್ಕು. ನಾವು ಪ್ಯಾಟಲ್ಲೆಲ್ಲ ಹೋಗಿ ತಿಂಬೋದಾದರೆ ಒಂದು ಪ್ಲೇಟು 50, 60, 70 ಅವು ಹೇಳಿದ ರೇಟಲ್ಲಿ ಕೊಡೋಕ್ಕಾಗ್ತು. ಮತ್ತು ಎಷ್ಟು ಇರ್ತಿಲ್ಲ, ನಮಗೆ ತಿಂದಿದ್ದು ಸಮಾಧಾನವೂ ಆಗ್ತಿಲ್ಲ ಅಲ್ಲಿ ತಿಂದರೆ. ಹಾಗಾಗಿ ನಂಗೆ ಎಂತ ಮಾಡ್ತೇವೆ, ಹೊರಗಡೆ ತಿಂಬೋದು ಕಡಿಮೆ, ಮನೆಯಲ್ಲೇ ಮಾಡ್ಕೊಬಿಡ್ತೀವಿ. ಮನೆಯಲ್ಲಾದರೆ ನಂಗೆ ಎಷ್ಟು ಬೇಕಾದ್ರೂ ಮಾಡ್ಕೊಳ್ಳಕ್ಕು. ಈಗ ಮನೆಯಲ್ಲಿ ಹೆಂಗೆ ಮಾಡೋ ಒಂದು ಪ್ಲೇಟಿಗೆ ಅವು ಮಾಡೋ 5 ಪ್ಲೇಟ್ ಸಾಮಾನ್ಯವಾಗಿ ಸರಿ ಇರುತ್ತೆ ಸುಮಾರು. ನಮಗೆ ತಿಂದು ಸಮಾಧಾನ, ತಿಂದು ಖುಷಿ ಎರಡೂ ಆಗಡ್ದ. ಹಂಗಾಗಿ ಹೇಳ್ತಾ ಇದ್ದಿ ನೋಡಿ. ಈಗ ಪುರಿ ಕರ್ಕೊಂಡಾತು. ಈಗ ಪುರಿ ಕರ್ಕೊಂಡು ನಾವು ರೆಡಿ ಇಟ್ಕೊಬಿಟ್ರೆ ಶೇವು ರೆಡಿ ಇಟ್ಕೊಂಡು ಎರಡು ನಾವು ಮನೆಯಲ್ಲೇ ಮಾಡ್ತೀವಿ, ಹೊರಗಿಂದ ತಂದು ಕತ್ವಿಲೆ. ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದಿ. ಈಗ ನೆಕ್ಸ್ಟ್ ನಾ ಮುಂದಿನ ಹೆಂಗೆ ಮಾಡ್ತಿ ಹೇಳಿದ್ರೆ ತೋರಿಸ್ತಾ ಇದ್ದಿ ನೋಡಿ. ಹಾಂ, ಈಗ ವಟಾಣಿ ಕಾಳು ನೆನ್ಸಿಟ್ಗಳವು ಫಸ್ಟ್ನೇದಾಗಿ. ಅದು ಮೊದಲೆಲ್ಲ ರಾತ್ರಿ ನೆನ್ಸಿಟ್ಕೊತಿದ್ದಿ, ಆದರೆ ಒಂದೊಂದು ಸರಿ ಮರ್ತು ಹೋಗ್ತಲೆ. ಹಾಗಾಗಿ ಮರ್ತೋಜು ಹೇಳಾದಾಗ ಬೆಳಗ್ಗೆ ಬಿಸಿ ಬಿಸಿ ನೀರಲ್ಲಿ ನೆನ್ಸಿಟ್ಕೊಂಡ್ರೆ ಒಂದು ತಾಸಿಗೆ ನೆನೆದು ಚಲೋ ಆಗ್ತು. ಈಗ ಅದು ಮಸಾಲೆ ಪುರಿ ಮಾಡಲ್ಲೇ ಒಂದು ಸ್ವಲ್ಪ ವಟಾಣಿ ಕಾಳು ಮತ್ತು ಒಂದು 3 ಬಟಾಟೆನ ಹೀಗೆ ಸಿಪ್ಪೆ ಕೂಡ ಹಾಕ್ಕೊತಾ ಇದ್ದಿ. ಅಂತಕ್ಕೆಂದ್ರೆ ನಾವು ಮತ್ತು ಸುಮ್ಮನೆ ಸಿಪ್ಪೆ ಕೆತ್ತರೆ ಅದರೊಳಗೂ ವೇಸ್ಟ್ ಆಗ್ತು. ಅದಕ್ಕಿಂತ ನಾವು ಹೀಗೆ ಹಾಕ್ಕೊಂಡು ಸಿಪ್ಪೆ ಸೊಲಿಯೋದೇ ಈಸಿ, ಟೈಮು ಉಳೀತು, ಎಲ್ಲದು ಉಳೀತು. ಹಾಗಾಗಿ ಈಗ ಇದನ್ನು ಕುಕ್ಕರ್ಲಿಟ್ಟು ಒಂದು 3 ವಿಷಲ್ ಹಾಕ್ಕೊತಾ ಇದ್ದಿ. ಅಂತಕ್ಕೆಂದ್ರೆ ನೆಕ್ಸ್ಟ್ ಹೆಂಗೂ ಇದನ್ನು ರುಬ್ಕೊಂಬೋದಿರ್ತು. ಹಂಗೆ 3 ವಿಷಲ್ ಸಾಕಾಗ್ತು. ಇದನ್ನು ಚೆನ್ನಾಗಿ ತೊಳ್ಕೊಂಡು ಹಾಕ್ಕೊಳ್ಳವು, ಬಟಾಟೆಲೆಲ್ಲ ಮಣ್ಣಿರ್ತಲ್ಲಿ. ಹಾಗಾಗಿ ಈಗ ಇದನ್ನು ಕುಕ್ಕರ್ಲಿಟ್ಟು ಒಂದು 3 ವಿಷಲ್ ಹಾಕ್ಕೊತಾ ಇದ್ದಿ ನೋಡಿ. ಈ ಕುಕ್ಕರ್ ಇದೆ, ಹಿಂಗೆ ಒಳಗೆ ಸ್ವಲ್ಪ ಕಪ್ಪಾಗಿರುತ್ತಲ್ಲಿ, ಅದಕ್ಕೆ ನಾವು ಹುಳಿದು ಯಾವ್ದಾದ್ರು ಹಾಕ್ತೀವಲ್ಲಿ. ಹಾಗಾಗಿ ನಾನು ಹೆಚ್ಚಾಗಿ ಕರ್ಮದ್ಲ ಹಣ್ಣು ಯೂಸ್ ಮಾಡ್ತಿ. ಅದ್ರ ಹಾಕಿ ಹಿಂಗೆ ಕುಕ್ಕರ್ ಸಂತಿಗೆ ಹಾಕಿಟ್ರೆ ಒಳಗೆ ಕ್ಲೀನಾಗಿ ವೈಟಾಗಿರ್ತು. ಈಗ ಇದಕ್ಕೆ ಜಾಸ್ತಿ ಅಂಥದ್ದನ್ನು ಹಾಕ್ತಿಲ್ಲ ನಾನು. ಚಕ್ರ ಮೊಗ್ಗು ಹಾಕಿರ್ತೀವಿ, ಒಂದು ಹೂವು ಹಿಡಿತು. ಹಾಗೆ 2 ಅನ್ನವ ಅಥವಾ 3 ಲವಂಗ ಹಾಕ್ತಿ. ಹಾಗೆ ಒಂದು 10-15 ಬೆಳ್ಳುಳ್ಳಿ ಹಾಕ್ತಿ ನೋಡಿ. ಹಾಗೆ ಒಂದು ಹಿಡಿ ಕಾಯಿ ತುರಿನೂ ಹಾಕ್ತೀನಿ ಇದಕ್ಕೆ. ಈಗ ಕಾಯಿ ತುರಿ ಹಾಕಿ ನೋಡಿ, ಒಂದು ಮುಷ್ಟಿ ಕಾಯಿ ತುರಿ ಹಾಕಿರ್ತೀವಿ. ಮತ್ತು ಎಂಥದನ್ನೂ ಹಾಕ್ತಿಲ್ಲ, ಉಳಿದಿದ್ದು ಯಾವ ಮಸಾಲೆನೂ ಹಾಕ್ತಿಲ್ಲ ನೋಡಿ. ಈಗ ಇದಕ್ಕೆ ಹುಳಿ ಸಾಂಬಾರ ಇರ್ತಲ್ಲಿ, ಸಾಂಬಾರು ಪೌಡ್ರ್ ಇರ್ತವಲ್ಲಿ, ಅದನ್ನು ಹಾಕ್ತೀವಿ. ಒಂದು 2 ಚಮಚ ಹಾಕ್ತೀವಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ತೀವಿ. ಹಾಗೆ ನೆಕ್ಸ್ಟ್ ವಾಟೆ ಹುಳಿ ಪುಡಿ ಹಾಕ್ತೀವಿ. ಹುಳಿಗೆ ಬೇಕಲ್ಲಿ, ಹುಳಿಗೆ ಎಂತದಾರು ಹಾಕೋ ಹುಳಿ. ನಂಗೆ ಹೆಚ್ಚಾಗಿ ಯೂಸ್ ಮಾಡೋದು, ಹಳ್ಳಿ ಕಡೆ ಸುಮಾರು ಎಲ್ಲರೂ ಯೂಸ್ ಮಾಡೋದು ವಾಟೆ ಹುಳಿ ಪುಡಿನೇ. ಈ ಸಿಟಿ ಮೇಲೆ ಹಾಗೆ ಆಮ್ಚೂರು ಪೌಡ್ರು ಮತ್ತು ಲಿಂಬು ಸಿಕ್ಕದಾಗ ಲಿಂಬು ಯೂಸ್ ಮಾಡ್ತೀಯ, ಆದರೆ ಸ್ವಲ್ಪ ಕಡಿಮೆ ಲಿಂಬು ಇರೋದು ಸಿಕ್ಕದಾಗ ಯೂಸ್ ಮಾಡೋದು. ಹಾಗಾಗಿ ಈಗ ಇದನ್ನು ನುಣ್ಣಗೆ ರುಬ್ಬಕ್ಕೆ ಬರೋವು. ಸೈಡಲ್ಲಿ ಬಕ್ಕೆ ಸೊಳೆ ಇಟ್ಕೊಂಡು ತಿನ್ಕೋತ ಮಾಡ್ತಾಯಿದ್ದೆ ನೋಡ್ಕೆನೆಗೆ ಅಲ್ಡೆ. ಅಂತಕ್ಕೆಂದ್ರೆ ಲಾಸ್ಟ್ ಬಕ್ಕೆ ಸೊಳೆ ಆಗಿತ್ತು, ಅದ್ರ ತಿನ್ಕೋತ ಕುತ್ಕೊಬಿಟ್ರೆ ಬಾಕಿ ಕೆಲಸ ಆಗ್ತಿಲ್ಲ. ಹಾಗಾಗಿ ಅಲ್ಲಿ ತಿನ್ಕೋತ ಅದ್ರೂ ಮಾಡ್ತಾಯಿದ್ದಿ. ಈಗ ನೋಡಿ ಇದನ್ನು ನೈಸಾಗಿ ರುಬ್ಬಕ್ಕೆ ಬಂಜಿ. ಈಗ ಇಲ್ಲಿ ಕುಕ್ಕರು ವಿಷಲ್ ಹೊಡೆದು ಈಗ ಅದು ವೇಟ್ ಹೋಜು ನೋಡಿ. ಈಗ ಅದನ್ನು ತೆಕ್ಕತ್ತಿ ಹೆಂಗಾಜು ತೋರಿಸ್ತಾ ಇದ್ದೀನಿ ನಿಂಗಕ್ಕೆ.
ನೋಡಿ ಚೆನ್ನಾಗಿ ಬೆಂದ್ಕೊಂಡಿರ್ತು. 4-5 ವಿಷಲ್ ಹೊಡೆಸ್ಕೊಂಡ್ರು ತೊಂದರೆ ಇಲ್ಲ, ಯಾಕೆಂದ್ರೆ ಸ್ಮೂತಾಗಿ ಬೆಂದ್ರೆ ಚಲೋ. ಅದೇ ಹೆಂಗೆ ಹೋದ್ರೆ ಸ್ವಲ್ಪ ರುಬ್ಬಿ ಕೇಳೋಕ್ಕಾಗ್ತು ನಾವು. ನೋಡಿ ಈಗ ಇದು ಬೆಂದು ತೋರಿಸ್ತಾ ಇದ್ದಿ. ಈಗ ನೆಕ್ಸ್ಟು ಈ ಬಟಾಟೆ ಆ ನೀರನ್ನೆಲ್ಲ ತೆಗೆದು ಚೆಲ್ಕೊಂಡು ಆ ಬಟಾಟೆನ ಸಿಪ್ಪೆ ಸುಲ್ಕೊಬಿಡೋಣ. ಸಿಪ್ಪೆ ಸುಲ್ಕೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ತಣಿಯಿತು. ಅಷ್ಟೊತ್ತಿಗೆ ನಾವು ಮತ್ತೆ ಯಾವ್ದಾದ್ರು ಕೆಲಸ ಮಾಡಲಾಗ್ತಲ್ಲಿ. ಹಾಗಾಗಿ ನೋಡಿ ಸಿಪ್ಪೆ ತೆಗೆದು ಎಲ್ಲ ಸ್ಮ್ಯಾಶ್ ಮಾಡಿ ಇಟ್ಟಿದ್ದು ಸ್ವಲ್ಪವ. ತಣದ್ಮೇಲೆ ರುಬ್ಬಲ್ಲಿ ಈಸಿ ಆಗ್ತು ಹೇಳಿ. ಇದು ಒಂಚೂರು ತಣಿಲಿ. ಅಷ್ಟೊತ್ತಿಗೆ ನಾವು ಅಲ್ಲಿ ಹೋಗಿ ಉಳ್ಳಾಗಡ್ಡೆ, ಕೊತ್ತಂಬರಿ ಸೊಪ್ಪು, ಟೊಮೆಟೊ ಅದ್ರ ಕೊರೆದು ರೆಡಿ ಮಾಡ್ಕೊಂಬನ. ಆಮೇಲೆ ಇದ್ರ ರುಬ್ಬನ ಮಸಾಲೆ ಮಾಡೋದ ಕಡೆ ತೋರಿಸ್ತಿ. ಈಗ ಇಲ್ಲಿ 2 ಟೊಮೆಟೊ, 2 ಈರುಳ್ಳಿ, 1 ಕೊತ್ತಂಬರಿ ಸೊಪ್ಪು. ಎಂತಕ್ಕೆಂದ್ರೆ ನಾ ಮಾಡ್ತಾ ಇದ್ದಿದ್ದು ನನಗೆ, ನನ್ನ ಯಜಮಾನ್ರಿಗೆ ಇಬ್ಬರಿಗೆಯ. ನೋಡಿ ಇದನ್ನು ಸಣ್ಣಗೆ ಸಣ್ಣಗೆ ಕೊಚ್ಗೆಂಜಿ. ನಂಗೆ ಯೂಸ್ ಮಾಡೋದು ಮೆಟ್ಗತ್ತಿ. ಚಾಕುದಲ್ಲಿ ಅಷ್ಟು ಬತ್ತಿಲ್ಲ ನಂಗಕ್ಕೆ ಹಳ್ಳಿ ಮೇಲೆ ನೋಕೆ ಅಂತಕ್ಕೆಂದ್ರೆ ಅದು ಯೂಸ್ ಇರ್ತಿಲ್ಲ ರೀ ನಂಗಕ್ಕೆ. ಹಾಗಾಗಿ ನಂಗೆ ಹೆಚ್ಚಾಗಿ ಯೂಸ್ ಮಾಡೋದು ಮೆಟ್ಗತ್ತಿ. ನಾ ಇದಷ್ಟನ್ನು ಕೂಡಿಸಿ ಮಿಕ್ಸ್ ಮಾಡಿಗಿದ್ದಿ. ಅಂತಕ್ಕೆಂದ್ರೆ ಸಪ್ರೇಟ್ ಹಾಕ್ಯೋತಿಪ್ಪದು, ಬೇರೆ ಬೇರೆ ಬೌಲಲ್ಲಿ ಇಟ್ಕೊಂಬೋದು, ಅದೆಲ್ಲ ಸ್ವಲ್ಪ ಕಷ್ಟ ಅನ್ನಿಸ್ತು. ಹಾಗಾಗಿ ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಈರುಳ್ಳಿ ಮೂರನ್ನು ಕಟ್ ಮಾಡ್ಕೊಂಡು ಅಷ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿಗಿದೆ. ಹಾಂ, ಈಗ ನೋಡಿ ಇಲ್ಲಿ ಇದು ತಣದ್ದು ಈ ಬಟಾಟೆ ಮತ್ತು ಬಟಾಣಿ ಕಾಳು ಈ ಸಾಂಬಾರು ಮಾಡಿದ್ನಲ್ಲಿ, ಸಾಂಬಾರು ರುಬ್ಬಿಟ್ಕೊಂಡಿದ್ದಕ್ಕೆ ಹಾಕಿ ಒಂದು ಸರಿ ಅದನ್ನು ಗಿರುಗುಡಿಸ್ಕೊಂಡು ಬತ್ತಿ. ಅಂತಕ್ಕೆಂದರೆ ಜಾಸ್ತಿ ಮಾಡಿದರೆ ಆ ಕಾಳು ಪೂರ್ತಿ ನುಣ್ಣಗಾಗೋಗ್ತು. ಹಾಗಾಗಿ ಒಂದೇ ಸತಿ ಗಿರುಗುಡಿಸ್ಗೆ ಬಂದರೆ ಸಾಕಾಗ್ತು. ಅದೇ ಇದಕ್ಕೆ ಹಾಕ್ಕೊಂಡು ನೋಡಿ ತೋರಿಸ್ತಾ ಇದ್ದಿ. ಹಾಂ, ಈಗ ಅದು ರೆಡಿ ಆಯ್ತು. ಈಗ ಒಂದು ಪಾತ್ರೆಯಲ್ಲಿ ಈಗ ಅದ್ರ ಬಟಾಣಿಕಾಳು ಬೇಯಿಸ್ಕೊಂಡು ಪಾತ್ರೆಯಲ್ಲಿ ನೋಡಿದ್ದು ರುಬ್ಬಿದ್ದು. ಇದಿಷ್ಟು ರುಬ್ಬಕ್ಕಾಗಿತ್ತಿಲ್ಲ, ಆದರೆ ಒಂದೇ ಸತಿಗೆ ಫುಲ್ ನುಣ್ಣಗಾಗೋತು. ಸ್ವಲ್ಪ ಕಾಳು ಇದ್ರೆ ಚಲೋ ಆಗ್ತಿತ್ತು. ಈ ಒಂದು ಪಾತ್ರೆ ತಗೊಂಡು ಆ ಕಾಳು ಬೇಯಿಸಿದ ಪಾತ್ರದಲ್ಲೇ ಮಾಡಿದ್ದು ಸಾಂಬಾರನ್ನ. ನಮಗೆ ನೀರು ಹಾಕಿ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಹದ ಮಾಡ್ಕೊಳ್ಳವು. ಈಗ ಇದನ್ನು ಇದು ಪಾತ್ರೆ ಸಣ್ಣ ಆಗೋತು ಅನ್ನಿಸ್ತಾ ಇದ್ದು ನನಗೆ. ಹಾಗಾಗಿ ದೊಡ್ಡ ಪಾತ್ರಕ್ಕೆ ಶಿಫ್ಟ್ ಮಾಡ್ತಿ. ಈಗ ಒಂದು ತೆಳ್ಳ ಮಾಡ್ಕೊಂಡ್ರೆ ಚಲೋ ಆಗ್ತು ಸಾಂಬಾರ. ನೋಡಿ ಇದು ಹೆಂಗೆ ಮಾಡಿದ್ರು ತೋರಿಸ್ತಾ ಇದ್ದಿ. ನೋಡಿ ಈಗ ದೊಡ್ಡ ಪಾತ್ರಕ್ಕೆ ಶಿಫ್ಟ್ ಮಾಡ್ಕೊಂಡು ಇದು ಸಣ್ಣ ಪಾತ್ರದಲ್ಲಿ ಸಾಕಾಗ್ತಿಲ್ಲ ಹೇಳಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸುಮಾರು 1 ಸೌಟ್ ಬೆಲ್ಲನೇ ಹಾಕಿದ್ದಿ. ಅಂತಕ್ಕೆಂದರೆ ಇದು ಸ್ವಲ್ಪ ಶೀಯ, ಹುಳಿ, ಖಾರ ಎಲ್ಲದೂ ಇರವಲ್ಲಿ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಬೆಲ್ಲ ಹಾಕಿದ್ವಿ, ಒಂದು ಅರ್ಧ ಹುಟ್ಟು ಬೆಲ್ಲ ಹಾಕಿದ್ದಿ ಇದಕ್ಕೆ. ಈಗ ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡಿ ಬೇಕಾದರೆ ಒಂದು ಸರಿ ಟೇಸ್ಟ್ ನೋಡ್ಕೊಳ್ಳಿ ಸಾಕ ಇಲ್ಲದುವ ಹೇಳಿ. ಈಗ ಇದೊಂದು 5 ನಿಮಿಷ ಚೆನ್ನಾಗಿ ಕುದಿಯವು. ಅಂದ್ರೆ ಒಂದು ಕುದಿ ಬಂತು ಅಂದ್ಕೊಳ್ಳೆ ಆಫ್ ಮಾಡಿಡಿ. ಒಂದು 5 ನಿಮಿಷ ಕುದೀಲಿ ಇದು. ಆವಾಗ ಟೇಸ್ಟ್ ಸೂಪರಾಗಿ ಬತ್ತು. ಯಾವುದೇ ಸಾಂಬಾರು ಮಾಡೋಕ್ಕರುವ ನಾವು ಒಂದು ಕುದಿ ಬಂದ್ಕೊಳ್ಳೇನೇನೋ ಆಫ್ ಮಾಡಲಾಗ ಒಂದು 5 ನಿಮಿಷ ಅದ್ರ ಬತ್ತಿಸ್ರೆ ರುಚಿ ಜಾಸ್ತಿ ಆಗ್ತು. ನಮ್ಮಲ್ಲಿ ಹೆಂಗೋ ಗೊಬ್ಬರ ಗ್ಯಾಸು ಹಂಗಾಗಿ ಸಿಕ್ಕಾಪಟ್ಟೆ ಇರುತ್ತು. ನಾವೊಂದು 10 ನಿಮಿಷನೇ ಕುದಿಸಿದ್ದಿ ಇದನ್ನು. ಟೇಸ್ಟ್ ಚಲೋ ಆಗಲಿಲ್ಲ. ನೋಡಿ ಈಗ ಎಷ್ಟು ಚಂದ ಕುದೀತಾ ಇದ್ದು ಉಳಿದು. ಒಂದು 5 ನಿಮಿಷ ಹೀಗೆ ಕುದೀತಾ ಇರಲಿ. ಈಗ ಅಷ್ಟೊತ್ತಿಗೆ ನಾವು ನೆಕ್ಸ್ಟ್ ಇನ್ನೊಂದು ಕೆಲಸ ಇದ್ದು ಹೇಳಿದ್ವಿ, ಒಂದು ಸೀಕ್ರೆಟ್ ಪಾನಿ ಮಾಡೋದು ತೋರಿಸ್ತಿ ಹೇಳಿ. ಈಗ ಅದಕ್ಕೆ 1 ಲೋಟ ಪಾನಿ ಮಾಡೋದಕ್ಕೆ ಅರ್ಧ ಲೋಟವ ಗಾಂಧಾರಿ ಮೆಣಸು, ಅಂದರೆ ನಂಗಳ ಕಡೆ ನುಚ್ಚು ಮೆಣಸು ಅದಕ್ಕೆ ಅದ್ರ ತಗಂಜಿ, ಅರ್ಧ ಲೋಟ ಗಾಂಧಾರಿ ಮೆಣಸು ತಗಂಜಿ. ನೋಡಿ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಡು ಬರೋ. ಒಂದು ಸ್ವಲ್ಪ ನೀರು ಹಾಕಿ ನಾನು ಒಂದು ಟೋಟಲಿ 1 ಲೋಟ ಪಾನಿ ಮಾಡಿ ಇಟ್ಕತ್ತಿ. ಅದಕ್ಕೆ ಅರ್ಧ ಲೋಟ ಮೆಣಸು ತಗಂಜಿ. ನೋಡಿ ಇದನ್ನು ಸಣ್ಣಗೆ ರುಬ್ಬಕ್ಕೆ ಬಂಜಿ. ಇದನ್ನು ಈಗ ಈ ಲೋಟಕ್ಕೆ ಹಾಕವು ಒಂಚೂರೇ ನೀರು ಹಾಕ್ಕೊಂಜಿ. ಅದಂತಕ್ಕೆಂದ್ರೆ ಪೂರ್ತಿ ನುಣ್ಣಗೆ ಆಗ್ತಿಲ್ಲ ಹೇಳೋ ಕಾರಣಕ್ಕೆ. ನೋಡಿ ಎಷ್ಟು ಹನಿ ಆತು ಇದು ಕಾಣಿಸ್ತಾ ಇದ್ದು, ಅಂದರೆ ಪೇಸ್ಟ್ ಥರನೇ ಆಗಿರುತ್ತು. ಈಗ ಇದಕ್ಕೆ ಈ ಲೋಟಕ್ಕೆ ಒಂದು 2 ಸ್ಪೂನು ವಾಟೆ ಹುಳಿ ಪುಡಿ. ನೋಡಿ 1-2 ಸ್ಪೂನ್ ವಾಟೆ ಹುಳಿ ಪುಡಿ ಹಾಕ್ತಾಯಿದ್ದೆ ಅದಕ್ಕೆ. ಹಾಗೆ 1 ಸ್ಪೂನ್ ಉಪ್ಪು, 1 ಸ್ಪೂನ್ ಉಪ್ಪು ಹಾಕಿದ್ದಿ. ಅಂದರೆ ಈಗ ಉಪ್ಪು, ಹುಳಿ, ಖಾರ ಆಯ್ತು ಈಗ ಇದಕ್ಕೆ. ಈಗ ಸಿಹಿ ಅಂದರೆ ಈಗ ಸುಮಾರು ಈಗ ಇದೆಷ್ಟು ಹಾಕತ್ತೀಗ ಅರ್ಧ ಲೋಟ ಅಜ್ಜು, ಇನ್ನು ಉಳಿದಿದ್ದು ಅರ್ಧ ಲೋಟ ಬೆಲ್ಲನೇ ಹಾಕ್ತಾಯಿದ್ದೆ ಇದಕ್ಕೆ. ಅಂದರೆ ಈ ಪಾನಿ ಉಪ್ಪು, ಹುಳಿ, ಖಾರ, ಸಿಹಿ
ಅಷ್ಟು ಇದ್ದು ಸ್ಟ್ರಾಂಗ್ ಆಗ್ತು. ಅಂದರೆ ಈಗ ನಾರ್ಮಲಿ ಒಂದು ಡ್ರಾಪು ನಾವು ಇದರ ನೆಕ್ ನೋಡಲು ಸಾಧ್ಯ ಇಲ್ಲ, ಅಷ್ಟು ಖಾರ ಆಗ್ತು ಇದು. ಹಾಗಾಗಿ ನಾ ಹೇಳ್ತಾ ಇದ್ದೆ ಇದ್ರ ನಂಗೆ ಎಲ್ಲದಕ್ಕೂ ಯೂಸ್ ಮಾಡ್ತೀನಿ. ನಾ ಹಿಂದೆ ಅವಲಕ್ಕಿ ವಿಡಿಯೋಕ್ಕೂ ತೋರಿಸಿದ್ದೆ ಹಾಕ್ಕೊಂಡು ನಂಗೆ ತಿಂದಿದ್ದ. ಹಿಂಗೆ ಮಾಡ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ತಿಂಗಳಿಗೆಟ್ಲ ಯೂಸ್ ಮಾಡ್ಲಕ್ಕು ಇದ್ರನ್ನ. ನೋಡಿ ತೋರಿಸ್ತಾ ಇದ್ದೀವಿ. ಇದ್ರ ಮಿಕ್ಸ್ ಮಾಡ್ತೀವಿ ಕರೆಕ್ಟಾಗಿ. ಇದು ಎಲ್ಲದಕ್ಕೂ ಅಕಸ್ಮಾತ್ ನಿಮ್ಮಲ್ಲಿ ಯಾವ್ದಾದ್ರು ಪಲ್ಯ ಗಿಲ್ಯ ಮಾಡಿದ್ದು ಹೇಳಾದ್ರೆ ಅದು ಖಾರ ಸಾಕಾಜಿಲ್ಲ ಹೇಳಾದರೂ ಇದ್ರ 1 ಸ್ಪೂನ್ ಆ್ಯಡ್ ಮಾಡ್ಕೊಂಡ್ರೆ ಸಿಕ್ಕಾಪಟ್ಟೆ ರುಚಿ ಆಗ್ತು. ಒಂದು ಗಾಂಧಾರಿ ಮೆಣಸು ಉಳ್ಕೊಂಡಿದ್ದು ತೆಗಿತಾ ಇದ್ದೆ ಅಂತಕ್ಕೆಂದ್ರೆ ಕಡಿಮೆ ಮತ್ತು ಬಾಯಿಗೆ ಸಿಕ್ಕರೆ ಇನ್ನೂ ಖಾರ ಆಗ್ತು ಹೇಳಿ. ನೋಡಿ ಈಗ ನಮ್ಮ ಸೀಕ್ರೆಟ್ ಪಾನಿನೂ ರೆಡಿ ಆಜು. ಇದು ಇದನ್ನ ಹೆಚ್ಚಾಗಿ ನಮ್ಮಲ್ಲಿ ಮಸಾಲೆ ಮಂಡಕ್ಕಿ ಯೂಸ್ ಮಾಡ್ತೀಯ. ಮಸಾಲೆ ಮಂಡಕ್ಕಿ ಮಾಡ್ಕೊಂಡು ಅದಕ್ಕೆ ಈ ಪಾನಿ ಹಾಕ್ಕೊಂಡು ತಿಂತೀಯ. ಅಂದರೆ ಯಾರ್ಯಾರಿಗೆ ಎಷ್ಟೆಷ್ಟು ಖಾರ ಬೇಕು ನಾವು ಇದರೊಳಗೆ ಹೆಚ್ಚು ಕಮ್ಮಿ ಎಲ್ಲ ಮಾಡ್ಕೊಳ್ಳಕ್ಕೂ. ಮಸಾಲೆ ಪುರಿ ಮಾತ್ರವ ಹೇಳಿ ತಿಳ್ಕೊಳ್ಳಿ ಇದನ್ನು. ಮಸಾಲೆ ಮಂಡಕ್ಕಿಗೂ ಇದು ಸೂಪರ್ ಆಗ್ತು. ನಾ ನೆಕ್ಸ್ಟ್ ಮುಂದೆ ಮಸಾಲೆ ಮಂಡಕ್ಕಿ ಮಾಡೋಕ್ಕರುವ ಇದ್ರ ತೋರಿಸ್ತಿ. ಇದು ನೋಡಿ ನಮ್ಮ ಮನೆಯಲ್ಲೇ ಮಾಡಿಟ್ಕೊಂಡಿದ್ದು ಶೇವು, ಇದು ಮನೆಯಲ್ಲೇ ಮಾಡಿಟ್ಕೊಂಡಿದ್ದು ಪುರಿ. ಇಲ್ಲಿ ಉಳ್ಳಾಗಡ್ಡೆ ಇದು ರೆಡಿ ಹಾಕ್ಕೊಂಡಿದ್ದು, ಮತ್ತು ಸಾಂಬಾರು ಮತ್ತು ಈ ಸೀಕ್ರೆಟ್ ಪಾನಿ ಕೂಡ ರೆಡಿ ಹಾಕ್ಕೊಂಡಿದ್ದು. ಈಗ 2 ಪ್ಲೇಟಲ್ಲಿ ಇದನ್ನೆಲ್ಲ ಸರ್ವ್ ಮಾಡ್ತಾ ಇದ್ದೆ. ಅದ್ರ ಹೆಂಗೆ ಮಾಡ್ತಾ ಇದ್ದಿ ಹೇಳು ತೋರಿಸ್ತಾ ಇದ್ದಿ ನೋಡಿ ನಿಂಗಕ್ಕೆ. ನೋಡಿ ಈಗ ಪುರಿ ಹಾಕ್ಕೆಂಜಿ ಪುರಿನ ಸ್ವಲ್ಪ ಮಟ್ಟಿಗೆ ಸ್ಮ್ಯಾಶ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಪುರಿ ಬೇಕಾದ್ರೂ ಹಾಕ್ಕೊಳ್ಳಕ್ಕು. ಅಂದರೆ ಇದು ನಾವು ಅಂಗಡಿಯಲ್ಲಿ ತಿಂತಾ ಇದ್ದಿದ್ದಲ್ಲ. ಹಾಗಾಗಿ ನಾನು ನಮ್ಮಲ್ಲಿ ಸ್ವಲ್ಪ ಇದನ್ನು ಮಾಡಿದ್ರೆ ಸಂಜೆ ಊಟ ಕಡಿಮೆ, ಹಾಗಾಗಿ ಆಲ್ಮೋಸ್ಟ್ ಅಂದ್ರೆ ಊಟದ ಲೆವೆಲ್ಲಿಗೆ ನಂಗೆ ಮಾಡ್ಕೊತೀಯ. 1 ಪ್ಲೇಟ್ ಫುಲ್ ಮಾಡ್ಕೊತೀಯ. ನೋಡಿ ತೋರಿಸ್ತಾ ಇದ್ದಿ. ಈಗ ಇದ್ರ ಮೇಲಿಂದ ಉಳ್ಳಾಗಡ್ಡೆ, ಕೊತ್ತಂಬರಿ ಸೊಪ್ಪು, ಟೊಮೆಟೊನ ಮಿಕ್ಸ್ ಮಾಡಿ ಇಟ್ಕೊಂಡ್ನಲ್ಲಿ ಈಗ ಅದನ್ನು ಹಾಕ್ತಾ ಇದ್ದಿ. ಈಗ ಮೇಲಿಂದ ಶೇವ್ ಕೂಡ ಹಾಕ್ತಾ ಇದ್ದಿ. ಯಾವುದು ಎಷ್ಟು ಬೇಕಾದ್ರೂ ಹಾಕ್ಕೊಳ್ಳಕ್ಕು ನಾವು ಮನೆಯಲ್ಲಿ ಮಾಡ್ರೆ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದಿ. ನೋಡಿ ನಿಂಗೆ ಕಾಣ್ತಾ ಇದ್ವು ಎಲ್ಲ ರೆಡಿ ಮಾಡಿ ಇಟ್ಟಿದ್ದಿ. ಈಗ ಹೆಂಗೆ ಕಾಣ್ತಾ ಇದ್ದು ತೋರಿಸ್ತಾ ಇದ್ದಿ ನೋಡಿ. ಈಗ ಇಷ್ಟು ಫುಲ್ ಪ್ಲೇಟಲ್ಲಿ ಹಾಕ್ಕೊಂಡು ಮೇಲಿಂದ ಸಾಂಬಾರು ಹಾಕ್ಕೊಂಡು ತಿಂಬಲು ಬತ್ತಿಲ್ಲ ಅಲ್ದ. ಈಗ ನೋಡಿ ಹೆಂಗೆ ತಿಂಬೋದುಳು ತೋರಿಸ್ತಾ ಇದ್ದಿ. ನೆಗೆ ರೆಡಿ ಮತ್ತು ನೋಡಿ ತೋರಿಸ್ತಾ ಇದ್ದಿ. ನಂಗೆ ಎಂತ ಮಾಡ್ತೀಯ ಕೇಳ್ರೆ, ನಮ್ಮದೇ ಆಗಿದ್ದಕ್ಕೆ ಮತ್ತು ಮನೆಯಲ್ಲೇ ಮಾಡ್ಕೊಂಡಿದ್ದಾಗಿದ್ದಕ್ಕೆ ಒಂದು ಸೈಡಿಂದ ಸಾಂಬಾರು ಹಾಕ್ಕೊಂಬೋದು ಒಂದೊಂದೇ ಹುಟ್ಟು. ಅದ್ರ ಮೇಲೆ 1 ಸ್ಪೂನ್ ಇದ್ರ ಮಿಕ್ಸ್ ಮಾಡ್ಕೊಂಡು ಒಂದು ಸೈಡಿಂದ ಕಟ್ ಮಾಡ್ಕೊಂಡು ತಿಂತಾ ಹೋಗ್ತೀವಿ ಅಷ್ಟೊತ್ತಿಗೆ ಹಾಕ್ಕೊಂಡು. ಆವಾಗ ಬಿಸಿ ಬಿಸಿನೂ ಇರುತ್ತು, ತಣೀತೂ ಇಲ್ಲೇ, ತಿಂಬಲು ಚಲೋ ಆಗ್ತು. ನೋಡಿ ಹೆಂಗೆ ಮಿಕ್ಸ್ ಮಾಡ್ತಾಯಿದ್ರು ತೋರಿಸ್ತಾ ಇದ್ರು ಏನು ಯಜಮಾನ್ರು. ಹಿಂಗೆ ಒಂದು ಸೈಡ್ ಮಾತ್ರ ಮಿಕ್ಸ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ತಿನ್ಕೋತ ಹೋಗ್ತೀಯ. ಖಾಲಿ ಆದಂಗೆ ಸಾಂಬಾರು ಹಾಕ್ಕೊಂಬೋದು, ಪಾನಿ ಹಾಕ್ಕೊಂಬೋದು ಮಾಡ್ತೀಯ. ನೋಡಿ ಈಗ ನಾನು ತೋರಿಸ್ತಾ ಇದ್ದೆ. ಒಂದು ಸೈಡೆಲ್ಲ ಶಿಫ್ಟ್ ಮಾಡ್ಕೊಂಡೆ. ಹಿಂಗೆ ತಿಂಬೋದ್ರಲ್ಲಿಪ್ಪ ಮಜಾನೇ ಬೇರೆ. ಬಿಸಿ ಬಿಸಿ ಮಳೆ ಸಂತಿಗೆ ಹಿಂಗೆ ತಿಂಬೇಕಾದ್ರೆ ಕಬ್ನಾಲೇ ಇರೋವು ಕುಡಿಯಲ್ಲೇ ಸೂಪರ್ ಆಗ್ತು ಅಲ್ದ. ಮಸಾಲೆ ಪುರಿ ಸಂತಿ ಕಬ್ನಾಲಿದ್ದ ಸೀಸನಲ್ಲಿ ನಂಗೆ ಹಾಗೆ ಮಾಡ್ತೀವಿ. ಆದರೆ ಈಗ ಇರ್ತಿಲ್ಲ ಅಲ್ಲಿ. ಹಾಗಾಗಿ ಜೋರು ಮಳೆ ಹೋಯ್ತಾ ಇದ್ದಾಗ ಹಿಂಗೆ ಮಸಾಲೆ ಪುರಿ ತಿಂಬಲ್ಲ ಎಷ್ಟು ರುಚಿ ಆಗ್ತು ಅಲ್ದ. ನೋಡಿ ತೋರಿಸ್ತಾ ಇದ್ದೆ. ಹಿಂಗೆ ಮಿಕ್ಸ್ ಮಾಡ್ಕೊಂಡು ತಿಂತೀವಿ. ಅವಾಗ ಬಿಸಿ ಬಿಸಿ ಇರ್ತು, ತಣೀತಿಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಜುಳಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಿ. ನೋಡಿ ನಂದಿನ್ನೂ ಅರ್ಧ ತಿಂದಾಜಿಲ್ಲ. ನಾನ್ ವೆಜ್ ಮನ್ರೆ ತಿಂದ್ಕೊಂಡು ಓಡ್ ನಡೀತರು. ಇದು ಕಾಮನ್ನಾಗಿ ಎಲ್ಲರ ಮನೇಲೂ ಇಪ್ಪ ಪದ್ಧತಿನೇಯ. ನೋಡಿ ಈಗ ಅರ್ಧ ಖಾಲಿ ಆಯ್ತು. ಮತ್ತೆ ಸಾಂಬಾರು ಮತ್ತು ಪಾನಿ, ಶೇವು ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದಿ. ಇನ್ನೊಂದು ಸ್ವಲ್ಪ ಶೇವ್ ಬೇಕು ಅನ್ನಿಸ್ತು. ಶೇವ್ ಮಸ್ತಾಗ್ತು ಮಿಕ್ಸ್ ಮಾಡ್ಕೊಂಡು ಹಂಗೆ ತಿನ್ಕೋತೊಪ್ಪಲೆ. ಈಗ ಮತ್ತೆ ಪಾನಿ ಮತ್ತು ಸಾಂಬಾರು ಹಾಕ್ಕೊಂಡು ತಿನ್ಕೋತ ಹೋಗ್ತಾ ಇದೆಯಾ ನೋಡಿ. ಈಗ ನಾ ಇಷ್ಟೆಲ್ಲ ಪ್ರಿಪೇರ್ ಮಾಡ್ಕೊಂಬತ್ತಿ ಏನು ಗಂಡಿಗೆ ತಿಂದ್ಕೊಂಡು ಎದ್ದು ನಡೆದೇ ಇರ್ತಾ ತೋರಿಸ್ತೀನಿ ನೋಡಿ. ನಾವೊಬ್ಬನೇ ತಿನ್ಕೋತ ಕೂತ್ಕೊಳ್ಳವು ಕಡೆಗೆ. ನೋಡಿ ಸಾಂಬಾರು ಮತ್ತು ಪಾನಿ. ಈ ಪಾನಿನ ಒಂದು ಸಾರಿ ನಿಮ್ಮಲ್ಲಿ ಟ್ರೈ ಮಾಡಿ ನೋಡಿ.
ಹೆಂಗೆ ಬಂತು ಒಂದು ಕಾಮೆಂಟ್ ಮಾಡಿ ತಿಳಿಸಿ ನನಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾಯಿದ್ದು ಹೇಳಾದರೆ ನಂಗೆ ಕಾಮೆಂಟ್ಸಲ್ಲಿ ಲೈಕಲ್ಲಿ ಗೊತ್ತಾಗ್ತು. ಹಾಗಾಗಿ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲಿಗೆ. ಎಲ್ಲ ಥರದ ವೀಡಿಯೋನೂ ಇರ್ತಾಯಿದ್ದು ನನ್ನ ಚಾನಲಲ್ಲಿ. ನಿಮಗೆ ಯಾವ್ದು ಇಷ್ಟ ಆಯ್ತೋ ಅದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟು ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಾಗಿದ್ದವು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಿಂಗಕ್ಕೂ ಬಾಯಲ್ಲಿ ನೀರು ಬರ್ತಾಯಿದ್ದಳು ಅನ್ನಿಸ್ತು. ಹಾಗಾಗಿ ಆದಷ್ಟು ಬೇಗನೆ ಈ ವಿಡಿಯೋ ಮುಗಿಸ್ತಿ. ನಿಂಗಳು ಮನೇಲಿ ಹೀಗೆ ಮಾಡ್ಕೊಂಡು ತಿನ್ನಿ. ನೋಡಿ ನಾ ಇನ್ನೂ ಅರ್ಧ ಖಾಲಿ ಆಗಿಲ್ಲ. ನನ್ನ ಗಂಡ ತಿನ್ಕೊಂಡು ಎದ್ದು ನಡೆದ, ಒಬ್ಬನೇ ತಿಂತಾಯಿದ್ದಿ. ನಾ ತಿಂದು ಮುಗಿಸೋಷ್ಟೊತ್ತಿಗೆ ನಿಂಗಳು ಮನೆಯಲ್ಲಿ ರೆಡಿ ಮಾಡ್ಕೊಂಡು ಒಂದ್ಸರಿ ಟೇಸ್ಟ್ ನೋಡಿ ಹೆಂಗಾಜು ನಂಗೆ ಕಾಮೆಂಟ್ ಮಾಡಿ ತಿಳಿಸಿ. ಈಗ ಪ್ಲೇಟ್ ಖಾಲಿ ಆಯ್ತು. ಇಲ್ಲಿಗೆ ಈ ಮಸಾಲೆ ಪುರಿ ಕಥೆನೂ ಮುಗಿತು. ಇನ್ನು ನೆಕ್ಸ್ಟ್ ವಿಡಿಯೋ ಯಾವ್ದು ಹಾಕ್ತೇಳಿ ನಿಂಗಳು ವೇಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.